ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಬ್ರೋ ಧರ್ಮಸ್ಥಳ. ಸ್ನೇಹಿತರೆ, ಧರ್ಮಸ್ಥಳದಿಂದ ಸುಮಾರು 12 ಕಿಲೋಮೀಟರು ಪೊದಮೆಟ್ಟು ಮಾರ್ಗವಾಗಿ ಸಾಗಿದರೆ ಮಿಯಾರು ಎಂಬ ಗ್ರಾಮದಲ್ಲಿ ಹಚ್ಚ ಹಸಿರ ಪ್ರಕೃತಿಯ ಮಡಿಲಲ್ಲಿ ರಾರಾಜಿಸುತ್ತಿರುವ ವನದುರ್ಗೆಯ ಸನ್ನಿಧಿಯಲ್ಲಿ ನಾವಿದ್ದೇವೆ. ಸ್ನೇಹಿತರೆ, ಸುಮಾರು 700 ವರ್ಷಗಳ ಹಿಂದೆ ಸಂಪೂರ್ಣ ಶಿಥಿಲಗೊಂಡು ಮಣ್ಣಿನಲ್ಲಿ ಹುದುಗಿ ಹೋಗಿದ್ದ ಶ್ರೀ ಕ್ಷೇತ್ರದ ಅವಶೇಷಗಳು ಮತ್ತೆ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಮಾರ್ಗದರ್ಶನದಲ್ಲಿ ಮತ್ತೆ ಜೀರ್ಣೋದ್ಧರಗೊಂಡು ಊರ ಭಕ್ತರನ್ನು ಪರವೂರ ಭಕ್ತರನ್ನು ತನ್ನ ಮಕ್ಕಳಂತೆ ಕಾಪಾಡುತ್ತಿರುವ ತಾಯಿ ಮಿಯಾರಿನ ವನದುರ್ಗೆ ದುರ್ಗಾ ಪರಮೇಶ್ವರಿ. ಸ್ನೇಹಿತರೆ, ಗರ್ಭಗುಡಿಗೆ ಮೇಲ್ಛಾವಣಿ ಇಲ್ಲದಿರುವುದು ಇಲ್ಲಿನ ವಿಶೇಷತೆ. ಅಲ್ಲಿನ ಸ್ಥಳೀಯ ಹಿರಿಯರು ಕ್ಷೇತ್ರದ ಬಗ್ಗೆ ಹೇಳಿದ್ದು ಹೀಗೆ. ಹಾಯ್ ವೀಕ್ಷಕರೇ, ನಾವಿರೋದು ಧರ್ಮಸ್ಥಳದಿಂದ ಸುಮಾರು 12 ಕಿಲೋಮೀಟರ್ ಮುಂದೆ ಮಿಯಾರ್ ಎಂಬ ಸಣ್ಣ ಗ್ರಾಮದಲ್ಲಿ. ಪ್ರಕೃತಿ ರಮಣೀಯವಾದ ಈ ಸುಂದರ ಭೂಮಿಯಲ್ಲಿ ಶ್ರೀ ವನದುರ್ಗಾದೇವಿಯು ರಾರಾಜಿಸಲ್ಪಡುವಂತಹ ಈ ಒಂದು ಪುಣ್ಯಕ್ಷೇತ್ರಕ್ಕೆ ನಾವು ಬಂದಿದ್ದೇವೆ. ಈ ಕ್ಷೇತ್ರದ ಬಗ್ಗೆ ಸುಮಾರು 750 ಇತಿಹಾಸವಿದೆ. ಹಾಗೆ ಆ ಇತಿಹಾಸವಿರುವಂತಹ ದೇವಸ್ಥಾನ ಒಂದು ಕಾಲದಲ್ಲಿ ಅಳಿದು ಹೋದಂತಹ ಒಂದು ಪದ್ಧತಿ ಇತ್ತು. ಅದನ್ನು ಪ್ರಶ್ನಾಚಿಂತಕ ಮೂಲ ತಿಳಿದು ಊರ ಗ್ರಾಮಸ್ಥರು ಹಾಗೂ ಪರ ಊರ ದಾನಿಗಳು ಒಟ್ಟು ಸೇರಿ ಅದನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿ ಈಗ ಕ್ಷೇತ್ರವು ಬ್ರಹ್ಮಕಲಶೋತ್ಸವ ಆಗಿ ಸುಮಾರು 7-8 ವರ್ಷಗಳಾಗಿರುತ್ತದೆ. ಇದೀಗ ಈ ಪುಣ್ಯ ಕ್ಷೇತ್ರದ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ನಿಮಗೆ ತಿಳಿಸಿಕೊಡಲಿಕ್ಕಿದ್ದೇವೆ. ಅದೇ ರೀತಿ ಈ ದೇವಸ್ಥಾನ ಮುಖ್ಯವಾಗಿ ಮೇಲ್ಛಾವಣಿ ಇರುವುದಿಲ್ಲ ಏನು ಅಂತ ಹೇಳಿದರೆ, ವನದುರ್ಗೆಯು ಘೋರ ವನಗಳ ನಡುವೆ ಇರುವಂತಹ ಒಂದು ದುರ್ಗೆ ಆದ ಕಾರಣ ಈ ದೇವಸ್ಥಾನಕ್ಕೆ ಮೇಲ್ಛಾವಣಿಯು ಇರುವುದಿಲ್ಲ. ಇದರ ವಿಶೇಷತೆ ಏನು ಅಂತ ಹೇಳಿದರೆ, ಇಲ್ಲಿ ಅನೇಕ ಭಕ್ತಾದಿಗಳು ಬಂದು ತಮ್ಮ ಅಭೀಷ್ಟ ಸಿದ್ಧಿಗಳನ್ನು ಬೇಡಿಕೊಂಡು ಪ್ರಾರ್ಥನೆ ಮಾಡಿದಾಗ ಅವರಿಗೆ ಇಷ್ಟಾರ್ಥ ಸಿದ್ಧಿಗಳನ್ನು ಕರುಣಿಸಿ ಆ ವನದುರ್ಗೆಯು ಅನುಗ್ರಹ ರೂಪದಲ್ಲಿ ಪ್ರಸಾದ ಕರುಣಿಸಿದ್ದಾರೆ. ಹಾಗೆ ಮದುವೆಯಾಗದಂತಹ ಜನರಿಗೆ ಮದುವೆ ಯೋಗವನ್ನು ಕರುಣಿಸಿ, ಮಕ್ಕಳಾಗದಂಥ ಜನರಿಗೆ ಮಕ್ಕಳಾಗುವಂತಹ ಒಂದು ಕಾರ್ಯಕ್ರಮ ಕೂಡ ನಡೆದಿದೆ. ಹಾಗೆ ಇನ್ನು ಅನೇಕ ರೀತಿಯಲ್ಲಿ ತಮ್ಮ ಭಕ್ತಾದಿಗಳು ಇಲ್ಲಿ ಬಂದು ತಮ್ಮ ಅಭೀಷ್ಟ ಸಿದ್ಧಿಗಳನ್ನು ಬೇಡಿಕೊಂಡು ಹೋದಾಗ ಅವರಿಗೆ ಸಕಲ ಸಿದ್ಧಿಗಳನ್ನು ಕರುಣಿಸಿ ಈ ದೇವಸ್ಥಾನದಲ್ಲಿ ಕಾರಣಿಕವನ್ನು ಮೆರೆದಿರುವಂತಹ ಈ ವನದುರ್ಗೆಯ ಈ ವಿಶೇಷ ಏನು ಅಂತೇಳಿ ನಾವು ಈಗ ಇಲ್ಲಿಯ ಸ್ಥಳೀಯರಲ್ಲಿ ತಿಳಿದುಕೊಳ್ಳೋಣ. ಬನ್ನಿ ವೀಕ್ಷಕರೇ. ನಾವಿವಾಗ ಮಿಯಾರು ವನದುರ್ಗಾ ದೇವಿಯ ಸನ್ನಿಧಿಯಲ್ಲಿದ್ದೇವೆ. ಹಾಗೆ ಈ ದೇವಿಯ ಸನ್ನಿಧಿಯಲ್ಲಿ ದೈನಂದಿನ ನಡೆಯುವಂಥ ಪೂಜಾ ಆಚಾರ ವಿಚಾರಾನುಷ್ಠಾನಗಳು ಯಾವ ರೀತಿಯಲ್ಲಿದೆ, ಇಲ್ಲಿ ಉತ್ಸವಾದಿಗಳು ಯಾವ ರೀತಿಯಲ್ಲಿ ನಡೆಯುತ್ತದೆ, ಅದೇ ರೀತಿ ಇಲ್ಲಿಯ ಖರ್ಚು ವೆಚ್ಚಗಳಿಗೆ ಏನು ಇನ್ಕಮ್ಗಳು ಬರ್ತದೆ, ಹಾಗೆ ಇಲ್ಲಿಯ ಪರ ಊರ ಜನಗಳು ಯಾವ ರೀತಿಯಲ್ಲಿ ಸ್ಪಂದನೆ ಕೊಡ್ತಾರೆ, ಅದರ ಬಗ್ಗೆ ನಮಗೆ ಈ ಊರಿನ ತಿಳಿದ ವ್ಯಕ್ತಿಗಳಲ್ಲಿ ವಿಚಾರಿಸೋಣ. ಬನ್ನಿ. ಮೊದಲು ಯಾವ ರೀತಿಯಲ್ಲಿ ಇತ್ತು, ಈಗ ಈ ಹಂತಕ್ಕೆ ಬರಲಿಕ್ಕೆ ಊರ ಮಹನೀಯರು ಹಾಗೂ ದಾನಿಗಳು ಅವರು ಯಾವ ರೀತಿಯಲ್ಲಿ ಸ್ಪಂದನೆ ಕೊಟ್ಟಿದ್ದಾರೆ ಅದರ ಬಗ್ಗೆ ಒಂದೆರಡು ಮಾತು ವೀಕ್ಷಕರಿಗೆ. ಇದು ಪುದುಟ್ಟು ಗ್ರಾಮದ ಮಿಯಾರು ಎಂಬ ಸ್ಥಳದಲ್ಲಿ ಇರುವ ದೇವಸ್ಥಾನ ವನದುರ್ಗ ಪರಮೇಶ್ವರಿ ಅಂತೇಳಿ. ಅದರ ಹಿನ್ನೆಲೆ ಹೆಚ್ಚಾಗಿ ನಮಗೆ ಗೊತ್ತಿಲ್ಲ. ಆದರೆ ಇಲ್ಲಿ ಒಂದು
ಬರೀ ಒಂದು ಮಣ್ಣಿನ ಒಂದು ಗುಡ್ಡೆಯಾಗಿ ಇದ್ದು ಇಲ್ಲಿ ವಾಸುದೇವ ಬಾಳ್ತಿಲ್ಲಾಯರ್ ಅಂತೇಳಿ ಹೇಳುವವರು ಪೂಜೆ ಮಾಡಿಕೊಂಡಿದ್ದರು. ತದನಂತರ ಇದು ಊರಿನವರ ಸಹಕಾರದಿಂದ ಮತ್ತು ಪರ ಊರಿನವರು ಕೂಡ ತುಂಬ ಸಹಾಯ ಮಾಡಿದ್ದಾರೆ. ಮತ್ತು ಧರ್ಮಸ್ಥಳ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗ್ಡೆ ಅವರು ಇದಕ್ಕೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ಈಗಿನ ಶಾಸಕರಾದ ಹರೀಶ್ ಪೂಂಜಾರವರು ಅವರ ಉಸ್ತುವಾರಿಯಲ್ಲಿ ಈ ದೇವಸ್ಥಾನವನ್ನೊಂದು ತಕ್ಕ ಮಟ್ಟಿಗೆ ಎದ್ದು ನಿಲ್ಲಿಸುವಂಥ ಒಂದು ಕಾರ್ಯವನ್ನು ನಾವು ಮಾಡಿಕೊಂಡು ಊರವರೆಲ್ಲ ಸೇರಿ ಕೈ ಹಾಕಿದ್ದೇವೆ. ಎಲ್ಲ ಮನೆಗೆ ಒಂದು ಇಂತಿಷ್ಟು ಕೊಡಬೇಕು, ಹೀಗೀಗೆ ಮಾಡಬೇಕು ಅಂಥೇಳಿ ಇದು ಒಂದು ತೀರ್ಮಾನ ಮಾಡಿ, ಸಭೆಯಲ್ಲಿ ತೀರ್ಮಾನ ಮಾಡಿ ಪ್ರತಿಯೊಬ್ಬರ ಅಂದರೆ ಬಡವರಿಂದ ಬಂದದ್ದು ಶ್ರೀಮಂತರವರೆಗೂ ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ಯಾರು ಇಲ್ಲ ಅಂತ ಹೇಳಲಿಲ್ಲ ದೇವಸ್ಥಾನಕ್ಕೆ. ಸರ್ಕಾರದಿಂದ ಮಾತ್ರ ಏನೂ ಸಿಗಲಿಲ್ಲ. ಅಲ್ಪ ಸ್ವಲ್ಪ ಏನೋ ಒಂದು ಬೋರ್ವೆಲ್ ಅದು ಇದೆಲ್ಲ ಕೊಟ್ಟಿದ್ದಾರೆ. ಇದು ನಮ್ಮ ಮೊದಲಿನ ಶಾಸಕರು ಇರುವಾಗ ವಸಂತ ಬಂಗೇರರು ಅವರು ಇರುವಾಗ ತುಂಬ ಸಹಕಾರ ಕೊಟ್ಟಿದ್ದಾರೆ. ಆಮೇಲೆ ಹರೀಶ್ ಪೂಂಜಾರ್ ಬಂದರು, ಅವರು ಸ್ವಲ್ಪ ಸಹಕಾರ ಕೊಟ್ಟರು. ಮತ್ತು ಊರಿನವರ ಹೆಚ್ಚಿನ ಇದು ಉಸ್ತುವಾರಿ ಎಲ್ಲ ಊರಿನವ್ರದ್ದೇ. ಮಾರ್ಗದರ್ಶನ ವೀರೇಂದ್ರ ಹೆಗ್ಡೆ ಅವರದ್ದು, ಧರ್ಮಸ್ಥಳ ಧರ್ಮಾಧಿಕಾರಿ ಅವೆಲ್ಲ. ಹಾಗೆ ಇಲ್ಲಿ ಈಗ ಎದ್ದು ನಿಂತು ಈಗ ನಿತ್ಯ ಪೂಜೆ ನಡೀತಾ ಇದೆ. ಮಧ್ಯಾಹ್ನ 1 ಹೊತ್ತು ಪೂಜೆ ನಡೆಯುವುದು. ಜನಸಂಖ್ಯೆ ಸ್ವಲ್ಪ ವಿರಳ, ಅಂದರೆ ಜನರು ಅವರವರ ದಿನ ನೋಡಿಕೊಂಡು ಬರುವುದು. ಯಾವಾಗಲೂ ಬಂದು ಹೋಗುವಂಥ ಕೆಲಸ ಇಲ್ಲ ಇಲ್ಲಿ. ಅಂದರೆ ಊರಿನವ್ರಿಗೂ ಸ್ವಲ್ಪ ಅವರವರ ಕೆಲಸದಲ್ಲಿ ಇರುವುದರಿಂದ ಬರ್ತಾರೆ. ವಾರಕ್ಕೆ 1 ದಿವಸ ಆದರೂ ಬಂದು ಒಂದು ದೇವರ ಸೇವೆ ಮಾಡಿಕೊಂಡು ಹೋಗ್ತಾರೆ. ಮತ್ತು ಇನ್ನೂ ಹೆಚ್ಚಿನ ಸೇವೆ ನಡಿಬೇಕಾದರೆ ಏನಾದರೂ ಇದು ಸರ್ಕಾರ ಇದನ್ನು ಸ್ವಾಧೀನ ಮಾಡಿಕೊಂಡಿದೆ. ಅದನ್ನು ಸರ್ಕಾರ ಸ್ವಲ್ಪ ಆಲೋಚನೆ ಮಾಡಿ ದೇವಸ್ಥಾನಕ್ಕೆ ಏನಾದರೂ ಅನುದಾನ ಕೊಟ್ಟು ಇನ್ನೂ ಹೆಚ್ಚಿನ ಒಂದು ಇದು ವೈಭವವಾಗಿ ನಡೆಯಲಿಕ್ಕೆ ಒಂದು ಸಹಕಾರ ಕೊಟ್ಟರೆ ಒಳ್ಳೆಯದಿತ್ತು. ಅಷ್ಟೇ ಹೇಳ್ಬೋದು. ಅಷ್ಟೇ. ವೀಕ್ಷಕರೇ, ಕಳೆದ 700 ವರ್ಷಗಳ ಹಿಂದೆ ಇತಿಹಾಸ ಇರುವಂಥ ಈ ದೇವಸ್ಥಾನ ಅಳಿದು ಹೋದಂಥ ಸಂದರ್ಭದಲ್ಲಿ ಪ್ರಶ್ನಾಚಿಂತಕ ಮೂಲ ಚಿಂತನೆ ಮಾಡಿದಾಗ ಇಲ್ಲಿ ವನದುರ್ಗೆಯ ಸಾನ್ನಿಧ್ಯ ಇದೆ ಅಂತ ತಿಳಿದು ಬಂದು ಊರಿನ ಗ್ರಾಹಕರು ಹಾಗೂ ಪರ ಊರ ದಾನಿಗಳು ಒಟ್ಟು ಸೇರಿ ಈ ಗ್ರಾಮದಲ್ಲಿರುವಂಥ ಎಲ್ಲ ಜನಗಳ ಪರಿಶ್ರಮದಿಂದ ಈ ದೇವಸ್ಥಾನ ಎದ್ದು ನಿಂತು ಪುನರ್ಪ್ರತಿಷ್ಠೆಯಾಗಿ ಬ್ರಹ್ಮಕಲಶ ಆಗಿ ಈ ಹಂತದಲ್ಲಿ ಬಂದಿದೆ. ಹಾಗೆ ಇಲ್ಲಿ ಒಂದು ಕೊರತೆ ಏನು ಅಂತ ಹೇಳಿದರೆ, ಪರ ಊರಿನ ಭಕ್ತಾದಿಗಳು ಇಲ್ಲಿ ಆಗಮಿಸುವುದು ಬಹಳ ವಿರಳವಾಗಿದೆ. ಕಾರಣ ಏನು ಅಂತೇಳಿದರೆ, ಇಲ್ಲಿ ಮಾರ್ಗದ ಸೌಕರ್ಯ ಏನೂ ಇರಲಿಲ್ಲ. ಹಾಗೆ ಒಂದು ಊರಿನಿಂದ ಒಂದು ಊರಿಗೆ ಸಂಪರ್ಕ ಕಲ್ಪಿಸಬೇಕಾದ್ರೆ ಮಾರ್ಗದ ವ್ಯವಸ್ಥೆ ಬೇಕಿತ್ತು. ಹಳ್ಳಿಯಿಂದ ಡೆಲ್ಲಿವರೆಗೆ ಮಾರ್ಗದ್ದು ವ್ಯವಸ್ಥೆ ಸರ್ಕಾರದಿಂದ ಘೋಷಣೆ ಮಾಡ್ತಾರೆ. ಆದರೆ ಇಂಥ ಪುಣ್ಯಕ್ಷೇತ್ರಗಳಿಗೆ ನಾವು ಸಂಪರ್ಕ ಮಾಡಿದಾಗ ಗೊತ್ತಾಗುತ್ತದೆ ಮಾರ್ಗದ ವ್ಯವಸ್ಥೆಗಳು, ಮೂಲಭೂತ ಸವಲತ್ತುಗಳು ಯಾವುದೂ ಇರುವುದಿಲ್ಲ. ಇದೀಗ ಸುಮಾರು ವರ್ಷಗಳ ಹಿಂದೆ ಇಲ್ಲಿ ಒಂದು ನದಿ ಇತ್ತು. ಆ ನದಿ ದಾಟಿ ಬರಬೇಕು ಅಂತಾದರೆ ಹರಸಾಹಸವೇ ಜನಗಳದು. ಈ ದೇವಸ್ಥಾನಕ್ಕೆ ಗ್ರಾಮದ 1-2 ಜನ ಬಂದು ನಿತ್ಯ ಪೂಜೆ, ನಿತ್ಯ ದರ್ಶನ ಮಾಡಿಕೊಂಡು ಹೋಗುವಾಗ ಇಲ್ಲಿ ಬೇಕಾದಂಥ ಉತ್ಪತ್ತಿಗಳು ಸಿಗುವುದಿಲ್ಲ. ಹಾಗಾಗಿ ಪೂಜೆ ವಿಧಿವಿಧಾನಗಳು ಸ್ವಲ್ಪ ತ್ರಿಕಾಲ ಪೂಜೆ ಆಗುವಲ್ಲಿ ಏಕಕಾಲ ಪೂಜೆಯನ್ನು ಮಾಡಿ ಜನಗಳು ಹೋಗ್ತಾ ಇದ್ದಾರೆ ತಮ್ಮ ಅಭೀಷ್ಟ ಸಿದ್ಧಿಗಳನ್ನು ಬೇಡಿಕೊಂಡು. ಇದೀಗ ಸರ್ಕಾರದಿಂದ ನಮಗೆ ಯಾವ ರೀತಿಯ ಸವಲತ್ತುಗಳು ಇಲ್ಲ. ಸರ್ಕಾರ ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿದರೆ, ಒಂದು ಫಂಡ್, ಅಂದರೆ ಈ ದೇವಸ್ಥಾನಗಳ ನಿತ್ಯ ಖರ್ಚು ವೆಚ್ಚಗಳನ್ನು ಯಾವ ರೀತಿಯಲ್ಲಿ ಅವರು ಲೆಕ್ಕ ಹಾಕಿಕೊಂಡು ಯಾವ ರೀತಿಯಲ್ಲಿ ಈ ದೇವಸ್ಥಾನಕ್ಕೆ ಫಂಡ್ ಕೊಡ್ಬೋದು ಎನ್ನುವ ಒಂದು ಚಿಂತನೆಯಲ್ಲಿ ಸರ್ಕಾರ ಇದಕ್ಕೆ ಮುಂದೆ ಬರಬೇಕಾಗಿ ನಾವು ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಇಲ್ಲಿಯ ಭಕ್ತಾದಿಗಳಿಗೆ ಯಾವ ರೀತಿಯಲ್ಲಿ ಈ ವನದುರ್ಗೆಯು ಪ್ರಸಾದ ರೂಪದಲ್ಲಿ ಅನುಗ್ರಹ ಆಗಿದೆ ಅಂತ ಇನ್ನೊಬ್ಬರಲ್ಲಿ ವಿಚಾರಿಸೋಣ. ದೇವಿಯ ಸನ್ನಿಧಿಯಲ್ಲಿ ಯಾವ ರೀತಿಯಲ್ಲಿ ಹರಕೆಗಳು ನಡೀತದೆ, ಯಾವ ರೀತಿಯಲ್ಲಿ ದೇವಿಯು ಅವರಿಗೆ ಹರಕೆ ರೂಪ ತೀರಿಸಿಕೊಟ್ಟಿದ್ದಾರೆ ಅಂತ ಅದರ ಬಗ್ಗೆ ಒಮ್ಮೆ ವೀಕ್ಷಕರಿಗೆ ಹೇಳಿ. ನಾನು ವಾರಿಜಾ ಅಂತೇಳಿ ಇಲ್ಲಿಯ ಹತ್ತಿರದ ನಿವಾಸಿ. ಇಲ್ಲಿ ಪ್ರತಿನಿತ್ಯ ಅದೇ ಮಧ್ಯಾಹ್ನ ಹೊತ್ತಲ್ಲಿ 12 ಗಂಟೆಗೆ ಮಹಾಪೂಜೆ ನಡೆಯುತ್ತದೆ. ಅಂದರೆ ಇಲ್ಲಿ ವಿಶೇಷ ಅಂದರೆ ಶುಕ್ರವಾರ, ಮಂಗಳವಾರ ಹೆಚ್ಚಿನ ಜನರು, ಆದಿತ್ಯವಾರ ಈ 3 ದಿನದಲ್ಲಿ ಹೆಚ್ಚಿನ ಜನರು ಭಕ್ತರು ಬರ್ತಾರೆ. ಬಂದಂಥ ಭಕ್ತರು ಇದಕ್ಕಿಂತ ಮುಂಚೆ ಕೂಡ ಎಷ್ಟೋ ಮಂದಿ ಇಲ್ಲಿ ಊರಲ್ಲಿ ಎಷ್ಟೋ ಪ್ರಾಯವಾಗಿ ಮದುವೆ ಆಗದೆ ಮಾಂಗಲ್ಯ ಭಾಗ್ಯ ಸಿಗದಂತಹ ಹೆಣ್ಣು ಮಕ್ಕಳಾಗಲಿ ಅಥವಾ ಸಂತಾನ ಭಾಗ್ಯ ದೊರಕದಂತಹ ಮಾತೆಯರಿಗೆ
ಇಲ್ಲಿ ಏನು ಬೇಡಿಕೊಂಡಿದ್ದಾರೆ ಅದು ಖಂಡಿತವಾಗಿ ಇಲ್ಲಿ ನೆರವೇರಿದೆ ಅನ್ನೋದಕ್ಕೆ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಬೇರೆ ಅಂದರೆ ಇವಾಗ ಇಲ್ಲಿ ಆಡಳಿತ ಕಮಿಟಿ ಅಂತೇಳಿ ಇದೆ. ಈ ಆಡಳಿತ ಕಮಿಟಿ ಅಂದರೆ ಎಂಡೋಮೆಂಟ್ ಆದ ಕಾರಣ ಸರ್ಕಾರದ ವತಿಯಿಂದ ಆಡಳಿತ ಕಮಿಟಿ ಮಾಡಿದ್ದಾರೆ. ಈಗ ಅದೇ ಆಡಳಿತ ಕಮಿಟಿಯಲ್ಲಿ ಏನು ಕೊರತೆ ಇಲ್ಲ. ಎಲ್ಲ ಎಷ್ಟು ಕಷ್ಟ ಆದರೂ ಅದನ್ನು ನಿಭಾಯಿಸಿಕೊಂಡು ಇಲ್ಲಿ ಉತ್ಪತ್ತಿ ಏನು ಇಲ್ಲ. ಇಲ್ಲಿ ದೇವಸ್ಥಾನಕ್ಕೆ ಯಾವುದೇ ಆಧಾರಗಳು ಇಲ್ಲ. ಇಲ್ಲಿ ಅರ್ಚಕರಿಗೆ ಕೊಡಬೇಕು, ಆಮೇಲೆ ಸಿಬ್ಬಂದಿಗೆ ವೇತನ ಕೊಡಬೇಕು ಅಂದಾಗ ಅಲ್ಲಿಂದಲೇ ಖರ್ಚು ವೆಚ್ಚಗಳು ಸಾಕಾಗ್ತದೆ. ಅದು ಕೂಡ ಭಾರಿ ಕಷ್ಟ. ಹರಕೆ ಆಗಲಿ, ಹರಕೆ ಡಬ್ಬಿಯಲ್ಲಿ ಆಗಲಿ, ಹಾಗೆ ಸೇವಾ ರಸೀದಿಯಲ್ಲಿ ಬಂದಂಥ ಹಣದಿಂದ ನಿಭಾಯಿಸ್ಕೊಂಡು ಇವಾಗ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೇನೆ ಅಷ್ಟೇ. ವೀಕ್ಷಕರೇ, ಮುಜರಾಯಿ ಇಲಾಖೆಯಿಂದ ಯಾವುದೇ ಒಂದು ಸಹಕಾರ ಇಲ್ಲದ ಈ ದೇವಸ್ಥಾನ ಊರಿನ ಗ್ರಾಮಸ್ಥರಿಂದ ವಾರ್ಷಿಕ ಜಾತ್ರೆ ಆಗಲಿ ಅಥವಾ ನಿತ್ಯ ಪೂಜೆ ಆಗಲಿ ಅವರೆಲ್ಲ ಸಹಕಾರದಿಂದ ನಡೀತಾ ಬಂದಿರ್ತದೆ. ಹಾಗಾಗಿ ಇಲ್ಲಿ ವಿಶೇಷ ಏನು ಅಂತೇಳಿದರೆ, ಭಕ್ತಾದಿಗಳು ಬಂದು ತಮ್ಮ ಅಭೀಷ್ಟ ಸಿದ್ಧಿಗಳಿಗೆ ಪ್ರಾರ್ಥನೆ ಮಾಡಿಕೊಂಡಲ್ಲಿ ಮದುವೆಯಾಗದವರಿಗೆ ಮದುವೆಯ ಭಾಗ್ಯವು, ಹಾಗೆ ಮಕ್ಕಳಾಗದವರಿಗೆ ಮಕ್ಕಳ ಭಾಗ್ಯವು ಕರುಣಿಸುವಂಥ ಈ ವನದುರ್ಗೆಯು ಬಹಳ ಕಾರುಣಿಕ ರೂಪದಲ್ಲಿ ಇಲ್ಲಿ ಜನರಿಗೆ ಪ್ರಸಾದ ರೂಪವನ್ನು ಕರುಣಿಸ್ತಾ ಇದ್ದಾರೆ. ಹಾಗೆ ನಮ್ಮ ಬೆಳ್ತಂಗಡಿ ತಾಲೂಕಿನ, ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿ ಅನೇಕ ರೀತಿಯ ಕಾರುಣಿಕ ದೇವಸ್ಥಾನಗಳಲ್ಲಿ ಮಿಯಾರಿನ ಈ ವನದುರ್ಗಾ ದೇವಸ್ಥಾನವು ಒಂದಾಗಿರುತ್ತದೆ. ಸಮಸ್ತ ಬಾಂಧವರು ಕೂಡ ಇದನ್ನು ಪರಿಗಣಿಸಿ ಮಂಗಳವಾರ, ಶುಕ್ರವಾರ ವಿಶೇಷ ಪೂಜೆ ಇಲ್ಲಿ ಪರಿಗಣಿಸುವ ರೀತಿಯಲ್ಲಿ ಈ ದೇವಿಯ ಸಾನ್ನಿಧ್ಯದಲ್ಲಿ ಬಂದು ದೇವರ ದರ್ಶನವನ್ನು ಪಡೆದುಕೊಂಡು ಹೋಗಬೇಕಾಗಿ ಈ ಮೂಲಕ ನಾವು ತಿಳಿಯಪಡಿಸುತ್ತಿದ್ದೇವೆ. ಹಾಗೆ ಈಗ ಕೆಲವೇ ಕ್ಷಣಗಳಲ್ಲಿ ಮಹಾಪೂಜೆಯು ಆಗ್ತದೆ. ಅದರದ್ದು ಲೈವ್ ನಾವು ತೋರಿಸಿಕೊಡ್ತೇವೆ ವೀಕ್ಷಕರೇ. ವೀಕ್ಷಕರೇ, ನೋಡಿದ್ದೀರಾ ಮೀಯಾರು ವನದುರ್ಗಾ ದೇವಸ್ಥಾನದ ಸನ್ನಿಧಿಯಲ್ಲಿ ನಡೆದಂಥ ಮಹಾಪೂಜೆಯ ಲೈವ್ ದರ್ಶನವನ್ನು ನೋಡಿದಿರಲ್ಲ. ಇದೇ ರೀತಿ ಇಲ್ಲಿ ಗಣಪತಿ ಪರಿವಾರ ದೈವವಾಗಿ, ಹಾಗೆ ಧರ್ಮಶಾಸ್ತ್ರ ಪರಿವಾರ ದೈವವಾಗಿ, ಉಲ್ಲಾಕಳು ಪರಿವಾರ ದೈವವಾಗಿ, ಹಾಗೆ ಕಲ್ಕುಡ ಕಲ್ಲುರುಟಿ, ಪಂಜುರ್ಳಿ, ಗುಳಿಗ ದೈವಗಳು ಕೂಡ ಇಲ್ಲಿ ಸ್ಥಳ ದೇವತೆಯಾಗಿ ಪ್ರತ್ಯಕ್ಷವಾಗಿದೆ. ಹಾಗೆ ಈ ದೇವಸ್ಥಾನಕ್ಕೆ ಇನ್ನು ಹೆಚ್ಚಿನ ಜನಗಳು ಬಂದು, ಭಕ್ತಾದಿಗಳು ಬಂದು ಈ ದೇವಸ್ಥಾನಕ್ಕೆ ಬಂದು ದರ್ಶನ ಪಡೆದು ಆ ದೇವಿಯ ಅನುಗ್ರಹವನ್ನು ಪಡೆದುಕೊಳ್ಳಬೇಕಾಗಿ ಈ ಮೂಲಕ ನಾವು ಕೇಳಿಕೊಳ್ತಾ ಇದ್ದೇವೆ. ಆ ದೇವಸ್ಥಾನಕ್ಕೂ ಆ ಬಂದಂಥ ಭಕ್ತಾದಿಗಳಿಗೂ ದೇವರು ಅಷ್ಟೈಶ್ವರ್ಯಗಳನ್ನು ಕರುಣಿಸಲಿ ಎಂದು ಹೇಳುತ್ತಾ, ನಿಮ್ಮೆಲ್ಲರ ನೆಚ್ಚಿನ ನಮ್ಮ ಎಂಬ್ರೋ ಚಾನೆಲ್ ಧರ್ಮಸ್ಥಳ ಇದಕ್ಕೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಕೇಳ್ತಾ, ಕ್ಯಾಮ್ರಾಮ್ಯಾನ್ ಎಂಬ್ರೋ ಜೊತೆ ಕನ್ನಡಿ ಶಶಿಕುಮಾರ್.